ಈ ಸಂಘಟನೆ ಬೆಳೀಲಿ, ಶಕ್ತಿಯುತವಾಗಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ. ನಾನು ರಮೇಶ್ ಅವರೇ, ಶಕ್ತಿಯುತವಾಗಿ ಬೆಳೆಸಿ. ಇವೆಲ್ಲ ಸಬ್ಶಕ್ತಿಗಳಿದ್ದಾವಲ್ಲ, ಸಬ್ ಕಾಸ್ಟ್ಗಳಿದ್ದಾವಲ್ಲ, ಅವೆಲ್ಲ ತೆಗೆದಾಕಿ, ಎಲ್ಲನೂ ತೆಗೆದಾಕಿ. ಒಂದು ಇರಬಾರದು. ಎಂಥದೋ ಪದ್ಮಶಾಲಿ ಅಂತ ಇರೋದು, ಇನ್ನೊಂದು ಯಾವುದೋ ಎಂತ ಇದಮ್ಮ ನಿಮ್ಮ ಜಾತಿ ಸಬ್ ಕಾಸ್ಟ್ಗಳು. ಅವೆಲ್ಲ ಆ ಸಬ್ ಕಾಸ್ಟ್ಗಳನ್ನೆಲ್ಲ ತೆಗೆದಾಕಿ ಎಲ್ಲ ಒಂದೇ ಜಾತಿ. ಅದು ಬೇರೆ ಬೇರೆ ಹೆಸರುಗಳು ಕರ್ಕೊಂಡ್ಬರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಕರ್ಕೊಂಡಿರ್ಬೋದು. ನಿಮ್ಮ ಬಾಗಲಕೋಟೆ, ಬೆಳಗಾಮು, ಮೈಸೂರು, ಬೆಂಗಳೂರು ನಗರ ಇಲ್ಲೆಲ್ಲ ಜಾಸ್ತಿ ಇರ್ತಕ್ಕಂಥದ್ದು. ನೀವು ಅವೆಲ್ಲ ಬಿಟ್ಟು ತೆಗೆದಾಕ್ರಯ್ಯ. ಈಗ ನೋಡ್ಯಪ್ಪ, ಅಂತಿಮವಾಗಿ ಮನುಷ್ಯ ಜಾತಿ ಒಂದೇನೆ. ಮನುಷ್ಯ ಜಾತಿ ಒಂದೇನೆ. ಈಗ ಜಾತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರೋದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಚತುರ್ವರ್ಣ ವ್ಯವಸ್ಥೆ ಯಾರು ಮಾಡಿದ್ರು? ನಾವು ಮಾಡಿದ್ವಾ? ಯಾರೋ ಹಿಂದೆ ಪೂರ್ವಿಕರು ಮಾಡಿದ್ದಾರೆ. ಹಾಗಂತೇಳಿ ಅಪ್ಪಾಕದ ಆಲ್ದ ಮರದಲ್ಲಿ ನೇತಾಕೊಂಡು ಇರಬೇಕಾ? ಸಂವಿಧಾನ ಹೇಳಿರೋದು ಯಾಕೆ ಹೇಗಾಗಿದ್ರೆ? ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಯಾಕೆ? ಈ ಸಂವಿಧಾನ ಉದ್ದೇಶ ಇದೆಯಲ್ಲ, ಅದು ಈಡೇರಲೇಬೇಕು. ಆಗ ಮಾತ್ರ ನಾವು ಮನುಷ್ಯ ಜಾತಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಯಾವುದೇ ಧರ್ಮ ನಮಗೆ ಪ್ರೀತಿಸದೆ ಹೇಳ್ಕೊಡ್ತದೆ ಹೊರತು, ಪ್ರೀತಿಸಿ ಕರುಣೆಯಿಂದ ಕಾಣಿ ಅಂತ ಹೇಳ್ತದೆ ಹೊರತು, ಶಾಂತಿಯಿಂದ ಇರಿ ಅಂತ ಹೇಳ್ತದೆ ಹೊರತು, ಅದಕ್ಕೆ ಯಾರು ಕೂಡ ದ್ವೇಷಿಸಿ ಇನ್ನೊಬ್ಬರನ್ನು ದ್ವೇಷಿಸಿ ಅಂತ ಹೇಳ್ಕೊಟ್ಟಿಲ್ಲ. ಸಂವಿಧಾನ ಹೇಳೋದು ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ. ಇದನ್ನು ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನು ಎಲ್ಲ ಜಾತಿಯವರು, ಜನಾಂಗದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ, ಇಲ್ಲಿ ಉಮಾಶ್ರೀ ಇಲ್ಲೇ ಇದ್ದಾರೆ, ಉಮಾಶ್ರೀ 94-95 ಇರಬೇಕಲ್ಲಮ್ಮ, ₹4.25 ಇದ್ದದನ್ನು ₹1.25 ಮಾಡಿದ್ದು. 2004-05ರಲ್ಲಿ ನಾನು ನಿಮ್ಮ ಜನಾಂಗದವರಿಗೆ ಮಗ್ಗಗಳಿಗೆ 10 HP ವರೆಗೆ ₹4.25 ಇತ್ತು ಒಂದು ಯೂನಿಟ್ಗೆ. ಅದನ್ನು ₹1.20 ಮಾಡಿದವರು ನಮ್ಮ ಸರ್ಕಾರ ಮತ್ತು ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಆಗ ಸುಮಾರು 80% ಜನರಿಗೆ ಕವರ್ ಆಗಿತ್ತು. ಅದಾದಮೇಲೆ ಈಗ 10% ಅವರಿಗೆ ಉಚಿತವಾಗಿ 10 HP ವರೆಗೆ ಉಚಿತವಾಗಿ. ನಮ್ಮ ರವೀಂದ್ರ ಇಲ್ಲೇ ಇದ್ದಾನೆ, ಕಲಬುರಗಿ. ಏನಪ್ಪ ಆಮೇಲೆ 10 HP ಇಂದ 20 HP ವರೆಗೆ ರಿಯಾಯಿತಿ ದರದಲ್ಲಿ ₹1.25 ತರನೇ ನೀವು 20 HP ವರೆಗೆ ₹1.25 ವಿದ್ಯುತ್ ಶಕ್ತಿ ಬಿಲ್ಲನ್ನು ₹1.25 ಒಂದು ಯೂನಿಟ್ಗೆ ಕೊಡಬೇಕು ಅಂತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ಆಮೇಲೆ ನಿಮಗೆ ರಿಬೇಟ್ ಇತ್ತಲ್ಲ, ಆ ರಿಬೇಟನ್ನು 10% ಇದನ್ನು 20% ಮಾಡಿಕೊಟ್ಟೆ. ರಮೇಶ ಹೇಳ್ಬೇಕು ನೀನು ಇದನ್ನೆಲ್ಲ. 10% ಇದನ್ನ 20% ಮಾಡಿಕೊಟ್ಟೆ.
ಆಮೇಲೆ 0% 0% ಬಡ್ಡಿನಲ್ಲಿ 5 ಲಕ್ಷದವರೆಗೆ ಸಾಲ 5 ಲಕ್ಷದವರೆಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನ. ಆಮೇಲೆ ನೇಕಾರ ಸನ್ಮಾನ ಯೋಜನೆ 5,000 ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ದೇವರ ದಾಸಿಮಯ್ಯ 11ನೇ ಶತಮಾನದಲ್ಲೇ ವಚನಕಾರರಾಗಿದ್ದಂಥವ್ರು, ಬಸವಣ್ಣವ್ರಿಗಿಂತ ಮುಂಚಿತವಾಗಿ ಅವರ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿದದ್ದು ನಮ್ಮ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಉಮಾಶ್ರೀ ಅವರಿಗೆ MLC ಮಾಡಿ MLA ಮಾಡಿ ಮಂತ್ರಿ 5 ವರ್ಷ ಮಂತ್ರಿ ಆಗಿದ್ದಂಥವರು ಶ್ರೀಮತಿ ಉಮಾಶ್ರೀ ಅವರು ಈಗಲೂ MLCನೇ. ಆಮೇಲೆ 4 ಜನ ನಿಗಮ ಮಂಡಳಿ ಚೇರ್ಮನ್ರುಗಳು, ರವೀಂದ್ರ ಕಲಬುರ್ಗಿ, ಆಮೇಲೆ ತಿಪ್ಪೇಸೆಲ್ಲ ಮೂರ್ತಿ, ತಿಪ್ಪೇಸು ಎಲ್ಲಪ್ಪ, ತಿಪ್ಪೇಸ ಇಲ್ಲೇ ಇದನ್ನ. ಆಮೇಲೆ ಸಾಲ ಮನ್ನಾ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಅದರಿಂದ ಯಾರು ನಿಮಗೆ ಉಪಕಾರ ಮಾಡ್ತಾರೆ, ಯಾರು ನಿಮ್ಮ ಜೊತೆ ನಿಲ್ತಾರೆ, ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಬಹುಶಃ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 2 ಎಕರೆ ಅಥವಾ 2.5 ಕೊಡ್ಬೋದು, ಜಮೀನು ಕೊಡ್ತೀವಿ. ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ, ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು. ಏನು ಚಪ್ಪಾಳೆನೆ ತಟ್ಟಲ್ವಲ್ಲಯ್ಯ ನೀವು? ನೇಕಾರರು ಅಂತ ಪದ ಉಪಯೋಗಿಸಿರೋದ್ರಿಂದ ನೇಕಾರರ ಅಭಿವೃದ್ಧಿ ನಿಗಮ ಅದು ದೇವಾಂಗನೂ ಸೇರ್ಕತ್ತದೆ. ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಗ್ಬೋದನ್ಯ? ಆಯ್ತು, ಹೋಗಿ ಕೂತ್ಕೊಳ್ಳಿ. ಒಟ್ಟಾರೆ ನಮ್ಮ ಸಮಾಜ ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ನೀವೆಲ್ಲ ಹಿಂದುಳಿದ ಜಾತಿಗಳು, ಈ ದೇವಾಂಗ ಜಾತಿಗಳು, ನೇಕಾರ ಜಾತಿಗಳು ಇದಾವಲ್ಲ, ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ. ನಿಮ್ಗೆ ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನಕವಾಗಿ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಹಕ್ಕುಗಳನ್ನೆಲ್ಲ ಪಡ್ಕೋಬೇಕು ಅನ್ನೋದಾದರೆ, ಅವುಗಳ ರಕ್ಷಣೆ ಆಗಬೇಕಾದ್ರೆ, ಸಂವಿಧಾನದ ರೀತ್ಯ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಕೂಡ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು 100 ವರ್ಷ ಈ ದೇವಾಂಗ ಸಂಘಟನೆ ಆಗಿ 100 ವರ್ಷ ಆಗಿದೆ. ಇನ್ನೂ ಎತ್ತರಕ್ಕೆ ಬೆಳೀಲಿ, 100 ವರ್ಷಗಳ ಕಾಲ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದೇವಾಂಗ, ಜೈ ನೇಕಾರ.